ಬೆಂಗಳೂರಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಜೋರಾಗಿತ್ತು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಶ್ವೇತಾಶ್ವ ಟೀಮ್ ಸಾಹಸ ಮೈ ನವಿರೇಳಿಸುವಂತಿತ್ತು. ಅದರ ವಿಶೇಷ ವರದಿ ನಿಮ್ಮ ಮುಂದೆ. ಬೈಕ್ ಮೇಲೆ ನಿಂತು ಸೆಲ್ಫಿ, ದ್ವಿಚಕ್ರ ವಾಹನ ಮೇಲೆ ಮಲಗಿ ಸಾಹಸ, ವ್ಯಾಯಾಮ, ಹ್ಯಾಂಡಲ್ ಮೇಲೆ ಕುಳಿತು ಸ್ಟಂಟ್, ಒಂದೇ ಬೈಕ್ ನಲ್ಲಿ 5 ಕುಳಿತು ರೌಂಡ್ಸ್, 2 ಜೋಕರ್ಸ್ ಫೈಟಿಂಗ್, ಬೈಕ್ ಮೇಲೆ ಏಣಿಯಲ್ಲಿ ನಿಂತು ಮೈ ನವಿರೇಳಿಸುವ ಸ್ಟಂಟ್. ರಾಜಧಾನಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ತ್ರಿವರ್ಣ ಕಲರವ. ಶ್ವೇತಾಶ್ವ ಟೀಮ್ನಿಂದ ಮೈ ಜುಮ್ಮೆನಿಸುವ ಸಾಹಸ. ದೇಶ ಮಾತ್ರ ಅಲ್ಲ, ರಾಜ್ಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಜೋರಾಗಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇಂಡಿಪೆಂಡೆನ್ಸ್ ಡೇ ಸಡಗರ ಮೈ ನವಿರೇಳಿಸಿತ್ತು. ಗಿನ್ನಿಸ್ ರೆಕಾರ್ಡ್ ಮಾಡಿರುವ ಶ್ವೇತಾಶ್ವ ಟೀಮ್ ಸಾಹಸ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿತು. ಪ್ರತಿ ವರ್ಷ ಮತ್ತೆ ಪ್ರತಿ ತಿಂಗಳು ನಾವು ನಮ್ಮ ಸೆಂಟ್ರಲ್ಲಿ CMP ಸೆಂಟರ್ ಅಂತ ಇದೆ, ಅಲ್ಲಿ ನಾವು ಪ್ರತಿ ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಶೋ ಕೊಡ್ತಾ ಇರ್ತೀವಿ. ಅದೇ ರೀತಿ ಈ ರೀತಿ ಇಲ್ಲಿ ಬೆಂಗಳೂರಲ್ಲಿ ಇದಾಯಿತು. ಆಮೇಲೆ 26 ಜನವರಿ ಡೆಲ್ಲಿಯಲ್ಲಿ ಪರೇಡ್ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿ ಭಯ ಆಗಲ್ಲ ಮೇಡಮ್. ಹೌದು ಮೇಡಮ್, ಆ್ಯಕ್ಚುಲಿ ನಾವು ಡೈಲಿ ಎಕ್ಸರ್ಸೈಸ್ ಮಾಡಬೇಕು, PT ಮಾಡಬೇಕು, ಅದರಿಂದ ನಮಗೆಲ್ಲ ಈಸಿ ಆಗಿರುತ್ತೆ. ಶ್ವೇತಾಶ್ವ ಟೀಮ್ ಸದಸ್ಯನೊಬ್ಬ ಬೈಕ್ನಲ್ಲಿ ಇಟ್ಟಿಗೆ ಗೋಡೆ ಹೊಡೆದು ನುಗ್ಗಿ ಬಂದ ದೃಶ್ಯ ಮೈ ನವಿರೇಳಿಸುವಂತಿತ್ತು. 3-4 ಸವಾರರು ಅಗ್ನಿ ಪ್ರವೇಶ ಮಾಡುವ ಸಾಹಸ ಜುಮ್ಮೆನಿಸುವಂತಿತ್ತು. ಬೈಕ್ ನಲ್ಲಿ ಏಣಿ ಮೇಲೆ ನಿಂತು ಮೈ ನವಿರೇಳಿಸುವ ಸ್ಟಂಟ್, ಹಲಗೆ ಕೆಳಗೆ ಮಲಗಿ ಅವರ ಮೇಲೆ ಬೈಕ್ ಜಂಪ್ ಸಾಹಸ ಕಂಡು ಸಿಲಿಕಾನ್ ಸಿಟಿ ಮಂದಿ ಮೂಕ ವಿಸ್ಮಿತರಾದ್ರು. ಶಿಳ್ಳೆ ಕೇಕಿಯನ್ನ ಹಾಕಿ ಎಂಜಾಯ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಜೋರಾಗಿತ್ತು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಶ್ವೇತಾಶ್ವ ಟೀಮ್ ಸಾಹಸ ಮೈ ನವಿರೇಳಿಸುವಂತಿತ್ತು. ಅದರ ವಿಶೇಷ ವರದಿ ನಿಮ್ಮ ಮುಂದೆ. ಬೈಕ್ ಮೇಲೆ ನಿಂತು ಸೆಲ್ಫಿ, ದ್ವಿಚಕ್ರ ವಾಹನ ಮೇಲೆ ಮಲಗಿ ಸಾಹಸ, ವ್ಯಾಯಾಮ, ಹ್ಯಾಂಡಲ್ ಮೇಲೆ ಕುಳಿತು ಸ್ಟಂಟ್, ಒಂದೇ ಬೈಕ್ ನಲ್ಲಿ 5 ಕುಳಿತು ರೌಂಡ್ಸ್, 2 ಜೋಕರ್ಸ್ ಫೈಟಿಂಗ್, ಬೈಕ್ ಮೇಲೆ ಏಣಿಯಲ್ಲಿ ನಿಂತು ಮೈ ನವಿರೇಳಿಸುವ ಸ್ಟಂಟ್. ರಾಜಧಾನಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ತ್ರಿವರ್ಣ ಕಲರವ. ಶ್ವೇತಾಶ್ವ ಟೀಮ್ನಿಂದ ಮೈ ಜುಮ್ಮೆನಿಸುವ ಸಾಹಸ. ದೇಶ ಮಾತ್ರ ಅಲ್ಲ, ರಾಜ್ಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಜೋರಾಗಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇಂಡಿಪೆಂಡೆನ್ಸ್ ಡೇ ಸಡಗರ ಮೈ ನವಿರೇಳಿಸಿತ್ತು. ಗಿನ್ನಿಸ್ ರೆಕಾರ್ಡ್ ಮಾಡಿರುವ ಶ್ವೇತಾಶ್ವ ಟೀಮ್ ಸಾಹಸ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿತು. ಪ್ರತಿ ವರ್ಷ ಮತ್ತೆ ಪ್ರತಿ ತಿಂಗಳು ನಾವು ನಮ್ಮ ಸೆಂಟ್ರಲ್ಲಿ CMP ಸೆಂಟರ್ ಅಂತ ಇದೆ, ಅಲ್ಲಿ ನಾವು ಪ್ರತಿ ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಶೋ ಕೊಡ್ತಾ ಇರ್ತೀವಿ. ಅದೇ ರೀತಿ ಈ ರೀತಿ ಇಲ್ಲಿ ಬೆಂಗಳೂರಲ್ಲಿ ಇದಾಯಿತು. ಆಮೇಲೆ 26 ಜನವರಿ ಡೆಲ್ಲಿಯಲ್ಲಿ ಪರೇಡ್ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿ ಭಯ ಆಗಲ್ಲ ಮೇಡಮ್. ಹೌದು ಮೇಡಮ್, ಆ್ಯಕ್ಚುಲಿ ನಾವು ಡೈಲಿ ಎಕ್ಸರ್ಸೈಸ್ ಮಾಡಬೇಕು, PT ಮಾಡಬೇಕು, ಅದರಿಂದ ನಮಗೆಲ್ಲ ಈಸಿ ಆಗಿರುತ್ತೆ. ಶ್ವೇತಾಶ್ವ ಟೀಮ್ ಸದಸ್ಯನೊಬ್ಬ ಬೈಕ್ ನಲ್ಲಿ ಇಟ್ಟಿಗೆ ಗೋಡೆ ಹೊಡೆದು ನುಗ್ಗಿ ಬಂದ ದೃಶ್ಯ ಮೈ ನವಿರೇಳಿಸುವಂತಿತ್ತು. 3-4 ಸವಾರರು ಅಗ್ನಿ ಪ್ರವೇಶ ಮಾಡುವ ಸಾಹಸ ಜುಮ್ಮೆನಿಸುವಂತಿತ್ತು. ಬೈಕ್ ನಲ್ಲಿ ಏಣಿ ಮೇಲೆ ನಿಂತು ಮೈ ನವಿರೇಳಿಸುವ ಸ್ಟಂಟ್, ಹಲಗೆ ಕೆಳಗೆ ಮಲಗಿ ಅವರ ಮೇಲೆ ಬೈಕ್ ಜಂಪ್ ಸಾಹಸ ಕಂಡು ಸಿಲಿಕಾನ್ ಸಿಟಿ ಮಂದಿ ಮೂಕ ವಿಸ್ಮಿತರಾದ್ರು. ಶಿಳ್ಳೆ ಕೇಕಿಯನ್ನ ಹಾಕಿ ಎಂಜಾಯ್ ಮಾಡಿದ್ರು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಜೋರಾಗಿತ್ತು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಶ್ವೇತಾಶ್ವ ಟೀಮ್ ಸಾಹಸ ಮೈ ನವಿರೇಳಿಸುವಂತಿತ್ತು. ಅದರ ವಿಶೇಷ ವರದಿ ನಿಮ್ಮ ಮುಂದೆ. ಬೈಕ್ ಮೇಲೆ ನಿಂತು ಸೆಲ್ಫಿ, ದ್ವಿಚಕ್ರ ವಾಹನ ಮೇಲೆ ಮಲಗಿ ಸಾಹಸ, ವ್ಯಾಯಾಮ, ಹ್ಯಾಂಡಲ್ ಮೇಲೆ ಕುಳಿತು ಸ್ಟಂಟ್, ಒಂದೇ ಬೈಕ್ ನಲ್ಲಿ 5 ಕುಳಿತು ರೌಂಡ್ಸ್, 2 ಜೋಕರ್ಸ್ ಫೈಟಿಂಗ್, ಬೈಕ್ ಮೇಲೆ ಏಣಿಯಲ್ಲಿ ನಿಂತು ಮೈ ನವಿರೇಳಿಸುವ ಸ್ಟಂಟ್. ರಾಜಧಾನಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ತ್ರಿವರ್ಣ ಕಲರವ. ಶ್ವೇತಾಶ್ವ ಟೀಮ್ನಿಂದ ಮೈ ಜುಮ್ಮೆನ್ನಿಸುವ ಸಾಹಸ. ದೇಶ ಮಾತ್ರ ಅಲ್ಲ, ರಾಜ್ಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಜೋರಾಗಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇಂಡಿಪೆಂಡೆನ್ಸ್ ಡೇ ಸಡಗರ ಮೈ ನವಿರೇಳಿಸಿತ್ತು. ಗಿನ್ನಿಸ್ ರೆಕಾರ್ಡ್ ಮಾಡಿರುವ ಶ್ವೇತಾಶ್ವ ಟೀಮ್ ಸಾಹಸ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿತು. ಪ್ರತಿ ವರ್ಷ ಮತ್ತು ಪ್ರತಿ ತಿಂಗಳು ನಾವು ನಮ್ಮ ಸೆಂಟ್ರಲ್ಲಿ CMP ಸೆಂಟ್ರ್ ಅಂತ ಇದೆ, ಅಲ್ಲಿ ನಾವು ಪ್ರತಿ ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಶೋ ಕೊಡ್ತಾ ಇರ್ತೀವಿ. ಅದೇ ರೀತಿ ಈ ರೀತಿ ಇಲ್ಲಿ ಬೆಂಗಳೂರಲ್ಲಿ ಇದಾಯಿತು. ಆಮೇಲೆ 26 ಜನವರಿ ಡೆಲ್ಲಿಲಿ ಪರೇಡ್ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿ ಭಯ ಆಗಲ್ಲ ಮೇಡಮ್. ಅಂದರೆ ಪ್ರಮುಖವಾಗಿ ಫಿಟ್ನೆಸ್ ಇರಬೇಕು ಅಂತ ಇದಕ್ಕೆ. ಹೌದು ಮೇಡಮ್, ಆ್ಯಕ್ಚುಲಿ ನಾವು ಡೈಲಿ ಎಕ್ಸರ್ಸೈಸ್ ಮಾಡಬೇಕು, PT ಮಾಡಬೇಕು, ಅದರಿಂದ ನಮಗೆಲ್ಲ ಈಸಿ ಆಗಿರುತ್ತೆ. ಶ್ವೇತಾಶ್ವ ಟೀಮ್ ಸದಸ್ಯನೊಬ್ಬ ಬೈಕ್ನಲ್ಲಿ ಇಟ್ಟಿಗೆ ಗೋಡೆ ಹೊಡೆದು ನುಗ್ಗಿ ಬಂದ ದೃಶ್ಯ ಮೈ ನವಿರೇಳಿಸುವಂತಿತ್ತು. 3-4 ಸವಾರರು ಅಗ್ನಿ ಪ್ರವೇಶ ಮಾಡುವ ಸಾಹಸ ಜುಮ್ಮೆನಿಸುವಂತಿತ್ತು. Down for the fire jump has begun. Ladies and gentlemen, 5, 4, 3, 2, 1. ಅತ್ಯಂತ ಸುರಕ್ಷಿತವಾದ ಬೈಕ್ನಲ್ಲಿ ಏಣಿ ಮೇಲೆ ನಿಂತು ಮೈ ನವಿರೇಳಿಸುವ ಸ್ಟಂಟ್, ಹಲಗೆ ಕೆಳಗೆ ಮಲಗಿ ಅವರ ಮೇಲೆ ಬೈಕ್ ಜಂಪ್ ಸಾಹಸ ಕಂಡು ಸಿಲಿಕಾನ್ ಸಿಟಿ ಮಂದಿ ಮೂಕ ವಿಸ್ಮಿತರಾದ್ರು. ಶಿಳ್ಳೆ ಕೇಕೆಯನ್ನ ಹಾಕಿ ಎಂಜಾಯ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಜೋರಾಗಿತ್ತು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಶ್ವೇತಾಶ್ವ ಟೀಮ್ ಸಾಹಸ ಮೈ ನವಿರೇಳಿಸುವಂತಿತ್ತು. ಅದರ ವಿಶೇಷ ವರದಿ ನಿಮ್ಮ ಮುಂದೆ. ನಿಂತು ಸೆಲ್ಫಿ, ದ್ವಿಚಕ್ರ ವಾಹನ ಮೇಲೆ ಮಲಗಿ ಸಾಹಸ, ವ್ಯಾಯಾಮ, ಹ್ಯಾಂಡಲ್ ಮೇಲೆ ಕುಳಿತು ಸ್ಟಂಟ್, ಒಂದೇ ಬೈಕ್ ನಲ್ಲಿ 5 ಕುಳಿತು ರೌಂಡ್ಸ್, 2 ಜೋಕರ್ಸ್ ಫೈಟಿಂಗ್, ಬೈಕ್ ಮೇಲೆ ಏಣಿಯಲ್ಲಿ ನಿಂತು ಮೈ ನವಿರೇಳಿಸುವ ಸ್ಟಂಟ್. ರಾಜಧಾನಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ತ್ರಿವರ್ಣ ಕಲರವ. ಶ್ವೇತಾಶ್ವ ಟೀಮ್ನಿಂದ ಮೈ ಜುಮ್ಮೆನ್ನಿಸುವ ಸಾಹಸ. ದೇಶ ಮಾತ್ರ ಅಲ್ಲ, ರಾಜ್ಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಜೋರಾಗಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇಂಡಿಪೆಂಡೆನ್ಸ್ ಡೇ ಸಡಗರ ಮೈ ನವಿರೇಳಿಸಿತ್ತು. ಗಿನ್ನಿಸ್ ರೆಕಾರ್ಡ್ ಮಾಡಿರುವ ಶ್ವೇತಾಶ್ವ ಟೀಮ್ ಸಾಹಸ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿತು. ಪ್ರತಿ ವರ್ಷ ಮತ್ತು ಪ್ರತಿ ತಿಂಗಳು ನಾವು ನಮ್ಮ ಸೆಂಟ್ರಲ್ಲಿ CMP ಸೆಂಟ್ರ್ ಅಂತ ಇದೆ, ಅಲ್ಲಿ ನಾವು ಪ್ರತಿ ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಶೋ ಕೊಡ್ತಾ ಇರ್ತೀವಿ. ಅದೇ ರೀತಿ ಈ ರೀತಿ ಇಲ್ಲಿ ಬೆಂಗಳೂರಲ್ಲಿ ಇದಾಯಿತು. ಆಮೇಲೆ 26 ಜನವರಿ ಡೆಲ್ಲಿಲಿ ಪರೇಡ್ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿ ಭಯ ಆಗಲ್ಲ ಮೇಡಮ್. ಅಂದರೆ ಪ್ರಮುಖವಾಗಿ ಫಿಟ್ನೆಸ್ ಇರಬೇಕು ಅಂತ ಇದಕ್ಕೆ. ಹೌದು ಮೇಡಮ್, ಆ್ಯಕ್ಚುಲಿ ನಾವು ಡೈಲಿ ಎಕ್ಸರ್ಸೈಸ್ ಮಾಡಬೇಕು, PT ಮಾಡಬೇಕು, ಅದರಿಂದ ನಮಗೆಲ್ಲ ಈಸಿ ಆಗಿರುತ್ತೆ. ಶ್ವೇತಾಶ್ವ ಟೀಮ್ ಸದಸ್ಯನೊಬ್ಬ ಬೈಕ್ನಲ್ಲಿ ಇಟ್ಟಿಗೆ ಗೋಡೆ ಹೊಡೆದು ನುಗ್ಗಿ ಬಂದ ದೃಶ್ಯ ಮೈ ನವಿರೇಳಿಸುವಂತಿತ್ತು. 3-4 ಸವಾರರು ಅಗ್ನಿ ಪ್ರವೇಶ ಮಾಡುವ ಸಾಹಸ ಜುಮ್ಮೆನಿಸುವಂತಿತ್ತು. Down for the fire jump has begun. Ladies and gentlemen, 5, 4, 3, 2, 1. ಅತ್ಯಂತ ಸುರಕ್ಷಿತವಾದ ಬೈಕ್ನಲ್ಲಿ ಏಣಿ ಮೇಲೆ ನಿಂತು
ಮೈ ನವಿರೇಳಿಸುವ ಸ್ಟಂಟ್. ಹಲಗೆ ಕೆಳಗೆ ಮಲಗಿ ಅವರ ಮೇಲೆ ಬೈಕ್ ಜಂಪ್ ಸಾಹಸ ಕಂಡು ಸಿಲಿಕಾನ್ ಸಿಟಿ ಮಂದಿ ಮೂಕ ವಿಸ್ಮಿತರಾದ್ರು. ಶಿಳ್ಳೆ ಕೇಕಿಯನ್ನ ಹಾಕಿ ಎಂಜಾಯ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.